ನಮಸ್ತೆ ಸ್ನೇಹಿತರೆ, ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ. ಈ ದಿನ ನಾವು ಗಣಿತದ ಬಗ್ಗೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಅಂತ ಹೇಳ್ತಾರೆ, ಅದರಲ್ಲಿ ಫೇಸ್ ವ್ಯಾಲ್ಯೂ ಅಥವಾ ಪ್ಲೇಸ್ ವ್ಯಾಲ್ಯೂ ಅಂತ ನಾವು ಕರಿತಾ ಹೋಗ್ತೀವಿ. ನೀವು ನೋಡ್ತಾ ಹೋದ್ರೆ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಕೆಲವೊಂದು ಬರುತ್ತೆ. ನಂತರದಲ್ಲಿ ಮುಖ್ಯವಾಗಿ 4 ಮತ್ತು 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಎಂಟ್ರೆನ್ಸ್ ಎಕ್ಸಾಮ್ ಇರುವಂತಹ ನವೋದಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನಿಮಗೆ ಬಹಳ ಮುಖ್ಯವಾಗಿರುತ್ತೆ ಮಕ್ಕಳೇ. ಹಾಗಾಗಿ ಇದರಲ್ಲಿ ನೀವು ನೋಡ್ತಾ ಹೋದರೆ ಬಹಳ ಸಿಂಪಲ್ ಆಗಿ ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂನ ನೀವು ಕಂಡುಹಿಡಿಬಹುದು. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ನಿಮಗೆ ಪ್ರತಿಯೊಂದು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಬಿಡಿ, 10, 100, 1000 ಅಂದ್ಬಿಟ್ಟು ಒಂದು ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಎಡಭಾಗದಿಂದ ನೀವು ಬಿಡಿ, 10, 100, 1000, ದಶ ಸಾವಿರ, ಲಕ್ಷ, ದಶಲಕ್ಷ, ಕೋಟಿ. ಈ ರೀತಿಯಾಗಿ ಅದೇ ಇಂಗ್ಲಿಷ್ ಮೀಡಿಯಂ ಮಕ್ಕಳಾದ್ರೆ ಅವ್ರಿಗೆ ಯಾವ ರೀತಿ ಹೇಳಿರ್ತಾರೆ, ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್ ಅಂದ್ಬಿಟ್ಟು ಹೇಳ್ತಾರೆ. ಇದು ಸಂಖ್ಯಾ ಪದ್ಧತಿ ಅಲ್ವಾ. ಇದರಲ್ಲಿ ಯಾವ ರೀತಿಯಾಗಿರುತ್ತೆ, ಅದರ ಒಂದು ಆಧಾರದ ಮೇಲೆ ಇದನ್ನ ಪ್ಲೇಸ್ ವ್ಯಾಲ್ಯೂ ಮತ್ತೆ ಒಂದು ಪರ್ಟಿಕ್ಯುಲರ್ ನಂಬರ್, ಯಾವ ಒಂದು ಸಂಖ್ಯೆಯನ್ನ ಯಾವ ಸಂಖ್ಯೆಗೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಆ ಒಂದು ಸಂಖ್ಯೆಯ ಕೆಳಭಾಗದಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ. ಅಂತ ಸಂಖ್ಯೆಗಳನ್ನ ನೀವು ನೋಡ್ಬಿಟ್ಟು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಬಿಡಿ, 10, 100, 1000 ಈ ಮೊದಲನೇ ಸಂಖ್ಯೆ ನೀವು ನೋಡ್ತಾ ಹೋಗಿ 2546 ಅಲ್ವಾ. ಈ ಸಂಖ್ಯೆಯಲ್ಲಿ ಏನು ಕೊಟ್ಟಿದ್ದಾನೆ, ಬಿಡಿ, 10, 100, 1000, ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, 1000. ಈ ಭಾಗದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸಂಖ್ಯೆಯಲ್ಲಿ 6ರ ಸಂಖ್ಯೆಗೆ ಅವರು ಅಂಡರ್ಲೈನ್ ಮಾಡಿದ್ದಾರೆ. ಆ ಒಂದು ಸಂಖ್ಯೆಯ ಸ್ಥಾನ ಬೆಲೆ, ಪ್ಲೇಸ್ ವ್ಯಾಲ್ಯೂ ಅಥವಾ ಮುಖ ಬೆಲೆ ಅಥವಾ ಫೇಸ್ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಹೋಗಿದ್ದಾರೆ. ಇದನ್ನ ನೀವು ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋದ್ರೆ ಮೊದಲನೇ ಸಂಖ್ಯೆಗೆ ಪ್ರಶ್ನೆಗೆ ಉತ್ತರ ಏನ್ ಬರ್ತಾ ಇರುತ್ತೆ. 6ರ ಮುಖ ಬೆಲೆ ನೀವು ಅರ್ಥ ಮಾಡ್ಕೊಳ್ಳಿ. ಮುಖ ಬೆಲೆ ಅಂತಂದ್ರೆ ಯಾವ ಸಂಖ್ಯೆಯನ್ನ ಅಂಡರ್ಲೈನ್ ಮಾಡಿರ್ತಾರೆ ಅದೇ ಸಂಖ್ಯೆಯನ್ನ ನೀವು ಫೇಸ್ ವ್ಯಾಲ್ಯೂ ಆಗಿ ಬರಿಬೇಕಾಗತ್ತೆ. ಸೇಮ್ ಸಂಖ್ಯೆನೆ ಬರಿಬೇಕು, ಅದು ಯಾವ ಸ್ಥಾನದಲ್ಲಾದ್ರೂ ಇರಲಿ, ಇಲ್ಲಿರ್ಲಿ, 2ನೇ ಜಾಗದಲ್ಲಿ ಇರಲಿ, 3ನೇ ಜಾಗದಲ್ಲಿ ಇರಲಿ, 4ನೇ ಜಾಗದಲ್ಲಿ ಇರಲಿ, ಪ್ರತಿಯೊಂದನ್ನು ಕೂಡ ಸೇಮ್ ಸಂಖ್ಯೆನೆ ಬರಿಬೇಕಾಗತ್ತೆ. ಇಲ್ಲಿ 6 ಇದ್ರೆ 6 ಬರಿಬೇಕಾಗತ್ತೆ. 2ನೇ ಸಂಖ್ಯೆ, 2ನೇ ಪ್ರಶ್ನೆಯಲ್ಲಿ ನೋಡಿ 2ಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಅದರ ಮುಖ ಬೆಲೆ ಬಂದು 2 ಆಗಿರುತ್ತೆ. ಬಟ್ ಸ್ಥಾನ ಬೆಲೆಗಳು ಬಂದು ಯಾವ ಸ್ಥಾನದಲ್ಲಿ ಆ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ನೀವು ಸ್ಥಾನ ಬೆಲೆಯನ್ನ ಬರಿತಾ ಹೋಗ್ಬೇಕು. ಹಾಗಾದ್ರೆ ಇದನ್ನ ಈಸಿಯಾಗಿ ನೀವು ಹೇಗ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ನೋಡಿ ಮಕ್ಕಳೇ, ಮೊದಲನೇದು ಬಂದು 6 ಕೊಟ್ಟಿದ್ದಾರೆ, 2546 ಇದೆ. ಇದರಲ್ಲಿ 6ಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದರ ಫೇಸ್ ವ್ಯಾಲ್ಯೂ ನಾನು ಅವಾಗಲೇ ಹೇಳಿದಾಗೆ ಇದರ ಫೇಸ್ ವ್ಯಾಲ್ಯೂ ಬಂದು 6 ಬರುತ್ತೆ. ಮತ್ತೆ ಇದರ ಯಾವ ಸ್ಥಾನದಲ್ಲಿದೆ, 1ರ ಸ್ಥಾನ, ಅಂದರೆ 6 ಇಂಟು 1 ಮಾಡಿದ್ರೆ 6 ಬರುತ್ತೆ. ಇದಕ್ಕೂ ಕೂಡ ಉತ್ತರ. ಅದೇ ರೀತಿಯಾಗಿ 2ನೇ ಪ್ರಶ್ನೆ ನೋಡ್ತಾ ಹೋಗಿ, ಇದರಲ್ಲಿ ಏನಾಗಿದೆ, 3254 ಅಂತ ಕೊಟ್ಟಿದ್ದಾನೆ. ನಾನು ಅವಾಗಲೇ ಹೇಳ್ದಂಗೆ ಮುಖ ಬೆಲೆ ಏನಾಗಿರುತ್ತೆ, ಇದರದ್ದು ಮುಖ ಬೆಲೆ ಬಂದು 2. ಅಂದ್ರೆ ಯಾವ ಸಂಖ್ಯೆ ಕೊಟ್ಟಿರ್ತಾರ ಅದೇ ಸಂಖ್ಯೆನ ನೀವು ಇಲ್ಲಿ ಬರಿತಾ ಹೋಗ್ಬೇಕು. ಆದ್ರೆ ಸ್ಥಾನ ಬೆಲೆಗೆ ಬಂದಾಗ ಏನ್ ಮಾಡ್ಬೇಕು, 1, 10, 100 ಅಲ್ವಾ. ನೀವು ಹೇಳುವಾಗ ಬಿಡಿ, 10, 100 ಅಂತ ಹೇಳ್ತೀರಾ, ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಅಂತ ಹೇಳ್ತಾ ಹೋಗ್ತೀರಾ. ಅದೇ ರೀತಿಯಾಗಿ ನೀವು ಲೆಕ್ಕ ಮಾಡಿಬಿಟ್ಟು ಹಾಕ್ಬೇಕಾಗತ್ತೆ. ಅಂದ್ರೆ 100ರ ಸ್ಥಾನದಲ್ಲಿದೆ ಅಂದ್ರೆ 2 ಇಂಟು 100 200 ಆಗುತ್ತೆ. 3ನೇ ಪ್ರಶ್ನೆ ನೋಡ್ತಾ ಹೋಗಿ ಮಕ್ಕಳೇ. 3ನೇ ಪ್ರಶ್ನೆಯಲ್ಲಿ ಯಾವ ತರ ಇದೆ, 6548. ಇದರ ಮುಖ ಬೆಲೆ ಏನಾಗುತ್ತೆ, ಫೇಸ್ ವ್ಯಾಲ್ಯೂ ಬಂದು 6 ಇರುತ್ತೆ. ಸೇಮ್ ನಂಬರ್ ಬರುತ್ತೆ, ಆದ್ರೆ ಸ್ಥಾನ ಬೆಲೆ ಬದಲಾವಣೆ ಆಗುತ್ತೆ. ಯಾವ ಸ್ಥಾನದಲ್ಲಿದೆ, 1000ದ ಸ್ಥಾನದಲ್ಲಿದೆ. 1000 ಪ್ಲೇಸ್ ಅಲ್ಲಿದೆ. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, 1000 ಅಂದ್ರೆ 6000 ಇದರ ಒಂದು ಸ್ಥಾನ ಬೆಲೆ ಬರುತ್ತೆ, ಪ್ಲೇಸ್ ವ್ಯಾಲ್ಯೂ. ಅದೇ ರೀತಿಯಾಗಿ ಇದೇ ತರ ಪ್ರಶ್ನೆಗಳು ನಿಮಗೆ ಕೊಡ್ತಾ ಹೋಗ್ತಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಅದೇ ರೀತಿಯಾಗಿ. ಇನ್ನೂ ಒಂದು ಈಸಿ ಮೆಥಡ್ ಅಲ್ಲಿ ನಿಮಗೆ ಹೇಳ್ಬೇಕಂದ್ರೆ, ಫೇಸ್ ವ್ಯಾಲ್ಯೂ ನಿಮಗೆ ಸೇಮ್ ಇರುತ್ತೆ, ಅದೇ ನಂಬರ್ ಬರೀತೀರಾ. ಈ 4ನೇ ಪ್ರಶ್ನೆ ನೋಡಿ, 2 ಕೊಟ್ಟಿದ್ದಾನೆ,
ಸೊ 2 ಹಾಗೆ ಬರಿತೀರಾ. ಸ್ಥಾನ ಬೆಲೆ ಬರೆಯುವಾಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಈ ರೀತಿಯಾಗಿ ಒಂದು ಮಾಡಬೇಕು, ಬಿಟ್ರೆ ಇನ್ನೊಂದು ಸ್ಥಾನದಲ್ಲಿ ಏನಕ್ಕೆ ಅಂದ್ರೆ, ಈಗ ಇಲ್ಲ ಎಕ್ಸಾಂಪಲ್ ಯಾವ ತರ ಕೊಟ್ಟಿದ್ದಾರೆ, 1 2 3 5 8 ಅಂತ ಕೊಟ್ಟಿದ್ದಾನೆ. ಸೊ 2ರ ಮುಂದಿನ ಭಾಗದಲ್ಲಿ ಎಷ್ಟು ನಂಬರ್ಗಳಿದಾವೆ, 2 ಆದ್ಮೇಲೆ 3 5 8 ಅಂದ್ರೆ 3 ಸಂಖ್ಯೆಗಳಿದೆ. ಸೊ ಇದರ ಸ್ಥಾನ ಬೆಲೆ ಯಾವ ರೀತಿ ಬರಿತೀರಾ, 3 0 ಹಾಕ್ಬೇಕು. ಆ ಸಂಖ್ಯೆಯನ್ನ ಬರೆದು 3 ಸೊನ್ನೆಗಳನ್ನ ಹಾಕಿದ್ರೆ ಅದರ ಸ್ಥಾನ ಬೆಲೆ ಬಂದು ಹೋಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದು ನೀವು ಪ್ರಯತ್ನ ಮಾಡ್ತಾ ಹೋದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇದು ಸ್ಥಾನಗಳನ್ನ ತಲೆ ಕೆಡಿಸ್ಕೊಳ್ಕೋಬೇಡಿ, ಫ್ರೀ ಆಗಿ ಮಾಡ್ತಾ ಹೋಗಿ. 3 ಇದೆ, ಇದರ ಸ್ಥಾನ ಬೆಲೆ, ಇದ್ರ ಮುಂದೆ 4 ನಂಬರ್ ಇದೆ. ಸೊ ಡೈರೆಕ್ಟ್ ಆಗಿ 3 4 zeros ಅಂತ ಬರ್ದ್ಬಿಡ್ಬೇಕು. ಇದ್ರ ಮುಖ ಬೆಲೆ ಬಂದು 3 ಆಗಿರುತ್ತೆ. 4 ಇದೆ, ಅದ್ರ ಮುಂದೆ 2 ನಂಬರ್ ಇದೆ. ಸೊ ಏನಾಗುತ್ತೆ, 4 2 0, ಮುಖ ಬೆಲೆ ಬಂದು 4 ಆಗಿರುತ್ತೆ. ಈ ಸಂಖ್ಯೆ ಏನಾಗಿದೆ, 7 ಇದೆ. ಸೊ ಇದರ ಸ್ಥಾನ ಬೆಲೆ ಅಂದ್ರೆ ಇದ್ರ ಮುಂದೆ ಯಾವ್ದಾದ್ರು ನಂಬರ್ ಕೊಟ್ಟಿದಾನ, ಯಾವ್ದು ಕೊಟ್ಟಿಲ್ಲ. ಸೊ ಹಾಗಾಗಿ ಇದ್ರ ಡೈರೆಕ್ಟ್ ಆಗಿ ಏನ್ ಬರಿಬಹುದು, 7 ಬರಿಬೇಕು, ಸೊನ್ನೆಯನ್ನ ಆಡ್ ಮಾಡೋಗಿಲ್ಲ, ಯಾಕಂದ್ರೆ ನಂಬರ್ಗಳಿಲ್ಲ ಮುಂದೆ. ಮತ್ತೆ ಇದರ ಮುಖ ಬೆಲೆ ಬಂದು ಏನಾಗಿರುತ್ತೆ, 7 ಆಗಿರುತ್ತೆ. ಇದರಲ್ಲಿ ಏನಾಗಿದೆ, 7 4 5 6 9 ಅಲ್ವಾ. ಇದ್ರ ಸ್ಥಾನ ಬೆಲೆ ನೀವು ಲೆಕ್ಕಾಚಾರ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳಿದಾಗೆ ಈಸಿಯಾಗಿ ಬರೆಯೋದು ಹೇಗೆ ಅಂದ್ರೆ, 5ರ ಮುಂದೆ 2 ಸಂಖ್ಯೆಗಳಿದೆ, ಹಾಗಾಗಿ 2 ಸೊನ್ನೆಗಳನ್ನ ಹಾಕೊಂಡ್ಬಿಟ್ರೆ, ಸಾರಿ, ಇದು 5 ಬರುತ್ತೆ, 2 ಸೊನ್ನೆಗಳು ಆಡ್ ಆಗ್ತಾ ಹೋಗುತ್ತೆ, ಅಂದ್ರೆ ಇದರ ಮುಖ ಬೆಲೆ ಬಂದು 5. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಗಳನ್ನ ನೀವು ಮಾಡ್ತಾ ಹೋದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಮಕ್ಕಳೇ. ಇದು ಪ್ರತಿಯೊಂದು ಸಂಖ್ಯೆಗಳನ್ನ ನೀವು ಮನೆಯಲ್ಲಿ ಕೂತ್ಕೊಂಡು ಸರಿಯಾಗಿ ನೋಡಿ ನೀವು ಮಾಡಿದ್ರೆ ನಿಮಗೆ ಇದೊಂದು ಪ್ರತಿಯೊಂದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಲಾಸ್ಟ್ ಅಲ್ಲಿ ನೋಡಿ, ದೊಡ್ಡ ಸಂಖ್ಯೆಯನ್ನ ನೋಡ್ತಾ ಹೋಗಿ. ಇಲ್ಲಿ ಎಕ್ಸಾಂಪಲ್ ಇದೆ, 27ನೇ ಪ್ರಶ್ನೆ. ಇದರಲ್ಲಿ ಏನ್ ಕಾಣಿಸ್ತಾ ಇದೆ, 4 6 5 9 8 6 5 0. ಇದರ ಸ್ಥಾನ ಬೆಲೆ ಸರ್ ಮೇಲೆ ಹೇಳ್ದಂಗೆ ಇದು ಕೂಡ ಹಾಗೆ ಬರೆಯೋದಾ ಅಂತಂದ್ಬಿಟ್ಟು ಬರಿಬಹುದು, ಸರಿಯಾಗಿರುತ್ತೆ ಆನ್ಸರ್. ನೋಡಿ, ಇದ್ರ ಮುಂದೆ ಎಷ್ಟಿದೆ, 4ರ ಮುಂದೆ 2 4 6 1 7, ಅಂದ್ರೆ 7 ಸೊನ್ನೆಗಳು ಬರ್ತಾ ಹೋಗುತ್ತೆ. ಅಂದ್ರೆ 4 2 4 ಮತ್ತೆ ಒಂದು 3 ಸೊನ್ನೆ, ಅಂದ್ರೆ ಟೋಟಲ್ 7 ಸೊನ್ನೆ ಪ್ಲಸ್ 4. ಮತ್ತೆ ಇದರ ಮುಖ ಬೆಲೆ ಏನಾಗಿರುತ್ತೆ, 4 ಆಗಿರುತ್ತೆ. ಅರ್ಥ ಆಯ್ತಾ. ಸೊ ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ಇದನ್ನ ನೀವು ಸ್ಥಾನ ಬೆಲೆಗಳನ್ನ ಕಂಡುಹಿಡಿಬಹುದು ಮಕ್ಕಳೇ. ಸರಿಯಾಗಿ ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ತೋರಿಸಿರ್ತಕ್ಕಂಥ ಎಷ್ಟೋ ಪ್ರಶ್ನೆಗಳಿದಾವೆ, ಇವನ್ನೆಲ್ಲ ನೀವೇ ಮನೆಯಲ್ಲಿ ಪ್ರಯತ್ನ ಮಾಡಬೇಕು. ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಮುಖಾಂತರ ನೀವು ಕಮೆಂಟ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನಿಮಗೆ ಟಾಪಿಕ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಮಕ್ಕಳೇ. ಸೊ ಹಾಗಾಗಿ ಕೊನೆಯದಾಗಿ ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಕಿನ್ನಾಳ್ ರೋಡ್ ಅಲ್ಲಿ ನಮ್ಮ ಕ್ಲಾಸಸ್ ಈವ್ನಿಂಗ್ ಕ್ಲಾಸಸ್ ನಡೀತಿರುತ್ತೆ. ಕೊಪ್ಪಳದಲ್ಲಿರುವಂತ ಎಲ್ಲ 4 ಮತ್ತು 5ನೇ ತರಗತಿ ಯಾವ್ದಾದ್ರು ಮಕ್ಕಳು ಆಸಕ್ತಿ ಇದ್ರೆ ನಮ್ಮ ಒಂದು ನವೋದಯ ಕೋಚಿಂಗ್ ಸೆಂಟರ್ಗೆ, ಸಿರಿ ಕೋಚಿಂಗ್ ಕ್ಲಾಸಸ್ಗೆ ನೀವು ಬಂದು ಅಡ್ಮಿಷನ್ ಮಾಡಬಹುದು. ಸಂಜೆ ಅವರ್ನಲ್ಲಿ ಇರುತ್ತೆ, 5:30 8:30ವರೆಗೂ ನಮ್ಮ ಕ್ಲಾಸಸ್ ನಡೆಯುತ್ತೆ. ಹಾಗಾಗಿ ಯಾರಿಗಾದ್ರೂ ಇದನ್ನ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಒಂದು ಚಾನೆಲ್ನ ಇಲ್ಲಿವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.